ನಮಸ್ಕಾರ ವೀಕ್ಷಕರೇ, ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವನಿತಾ. ಬೇಸಿಗೆಯ ಬೇಗೆ ತಡೆಯಲು ಕಲ್ಲಂಗಡಿ ಹಣ್ಣಿಗಿಂತ ಪ್ರಶಸ್ತವಾದ ಫಲ ಇನ್ನೊಂದಿಲ್ಲ. ನಾವು ಕೆಂಪಗಿನ ತಿರುಳನ್ನು ಮಾತ್ರ ಸೇವಿಸಿ ಬೀಜವನ್ನು ಎಸೆಯುತ್ತೇವೆ, ಆದರೆ ಈ ಬೀಜಗಳಲ್ಲಿಯೂ ಅದ್ಭುತವಾದ ಪೋಷಕಾಂಶಗಳಿವೆ. ಬೇಸಿಗೆ ಸಮಯದಲ್ಲಿ ಎಲ್ಲರ ಮೆಚ್ಚಿನ ಹಣ್ಣು ಅಂದರೆ ಅದು ಕಲ್ಲಂಗಡಿ. ವಾಸ್ತವವಾಗಿ ನೀರಿನಿಂದ ಕೂಡಿದ ರಸಭರಿತ ಹಣ್ಣಿಗೆ ಯಾವುದೇ ಪರಿಚಯದ ಅಗತ್ಯವಿಲ್ಲ ಮತ್ತು ಇದು ಮಾರುಕಟ್ಟೆಯಲ್ಲಿ ವ್ಯಾಪಕವಾಗಿ ಮತ್ತು ಅಗ್ರದಲ್ಲಿ ಲಭ್ಯವಿದೆ. ಕಲ್ಲಂಗಡಿ ನಂಬಲಾರದಷ್ಟು ಹೆಚ್ಚಿನ ತೇವಕಾರಕ ಹಣ್ಣಾಗಿದೆ, ಏಕೆಂದರೆ ಇದು ಸುಮಾರು 92% ನೀರಿನಾಂಶವನ್ನು ಹೊಂದಿರುತ್ತದೆ ಮತ್ತು ಇದು ಸಾಕಷ್ಟು ಅಗತ್ಯ ಖನಿಜಗಳು ಮತ್ತು ಜೀವಸತ್ವಗಳಿಂದಲೂ ಸಮೃದ್ಧವಾಗಿದೆ. ಈ ರಸವತ್ತಾದ ಕಲ್ಲಂಗಡಿ ಬಹಳಷ್ಟು ಬೀಜಗಳನ್ನು ಹೊಂದಿರುತ್ತವೆ. ಇದು ಸಾಮಾನ್ಯವಾಗಿ ತಿರುಳಿನಿಂದ ಬೇರ್ಪಡಿಸುತ್ತೇವೆ, ಆದರೆ ಈ ಚಿಕ್ಕ ಕಪ್ಪು ಬೀಜಗಳು ನಿಜವಾಗಿ ಹಲವು ಬಗೆಯ ಪೋಷಕಾಂಶಗಳನ್ನು ನೀಡುತ್ತವೆ. ಇನ್ನು ಕಲ್ಲಂಗಡಿ ದೊಡ್ಡ ಗಾತ್ರದ ಫಲವಾಗಿದ್ದರೂ ಹಣ್ಣಿನ ಒಳಗಡೆ ಇರುವ ಬೀಜಗಳು ಚಿಕ್ಕದಾಗಿದ್ದು ಕೆಲವು ಮಾಂತ್ರಿಕ ಗುಣಗಳನ್ನು ಹೊಂದಿವೆ. ಈ ಮಾಂತ್ರಿಕ ಗುಣಗಳು ಯಾವುವು? ಇದನ್ನು ನಮ್ಮ ಆರೋಗ್ಯ ವೃದ್ಧಿ ಸಲಹೆಗೆ ಹೇಗೆ ಬಳಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಈ ಬೀಜಗಳಲ್ಲಿ ಕ್ಯಾಲೋರಿಗಳು ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ ಇದೆ ಮತ್ತು ತಾಮ್ರ, ಸತು, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕಬ್ಬಿಣ ಇತ್ಯಾದಿ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಹೊಂದಿವೆ. ಇವೆಲ್ಲವೂ ವಿವಿಧ ರೀತಿಯಲ್ಲಿ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಕಲ್ಲಂಗಡಿ ಬೀಜಗಳಿಗೂ ಪ್ರಬಲ ರೋಗ ನಿರೋಧಕ ಶಕ್ತಿ ಮತ್ತು ಉತ್ತಮ ಆರೋಗ್ಯಕ್ಕೂ ಸಂಬಂಧ ಇರುವುದನ್ನು ಸಂಶೋಧನೆಗಳು ಖಚಿತಪಡಿಸಿದೆ. ಮೆಗ್ನೀಷಿಯಂ ಇರುವ ಕಾರಣ ಈ ಬೀಜಗಳು ಅಧಿಕಾರದ ಒತ್ತಡವನ್ನು ಸಹ ಸಾಮಾನ್ಯ ಮಟ್ಟಕ್ಕೆ ತರಲು ನೆರವಾಗುತ್ತದೆ. ಕಲ್ಲಂಗಡಿ ಬೀಜಗಳಲ್ಲಿ ಚೀನಾ ಆಮ್ಲದ ಘಟಕವು ಕೂಡಿರುತ್ತದೆ. ಇದು ಚರ್ಮದ ಆರೋಗ್ಯವನ್ನು ಉತ್ತಮಪಡಿಸಲು ಹಾಗೂ ಆನಂದದಾಯಕವಾದ ತೇಜಸ್ಸು ನೀಡಲು ಸಹಾಯ ಮಾಡುತ್ತದೆ. ಬೀಜಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರಿಕ ತಂತುಗಳನ್ನು ಹೊಂದಿರುತ್ತವೆ. ಇದು ಜೀರ್ಣಕ್ರಿಯೆಯ ಗುಣವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಯ ಬೇಸರವನ್ನು ಕಡಿಮೆ ಮಾಡುತ್ತದೆ. ಕಲ್ಲಂಗಡಿ ಬೀಜಗಳಲ್ಲಿ ರಾಸಾಯನಿಕ ಪದಾರ್ಥಗಳಾದ ಫೋನೋಲಿಕ್ ಆಮ್ಲಗಳು ಆರೋಗ್ಯಕರ ಕೋಶಗಳನ್ನು ನಿರ್ಮಿಸಲು, ಕೋಶಗಳನ್ನು ಪುನರ್ನಿರ್ಮಿಸಲು ಸಹಾಯ ಮಾಡುತ್ತವೆ. ಹೃದಯ ಆರೋಗ್ಯವನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ. ಹೃದಯ ಸಂಬಂಧಿ ಸಮಸ್ಯೆಗಳಾದ ಹೈ BP ಮತ್ತು ಹೃದಯದ ತೊಂದರೆಗಳನ್ನು ತಡೆಗಟ್ಟಲು ಇದು ಪ್ರಾಮುಖ್ಯವಾಗಿದೆ. ಬೀಜಗಳನ್ನು ಒಟ್ಟಿಸಿ ಪೌಡರ್ ಮಾಡಿದ ನಂತರ ಅದರ ಉಪ್ಪು ಅಥವಾ ಸಿಹಿಯನ್ನು ತಿನ್ನಬಹುದು. ಇದು ಆರೋಗ್ಯಕರ ಸ್ಫೂರ್ತಿದಾಯಕ ಆಹಾರವಾಗಿದೆ. ಕಲ್ಲಂಗಡಿ ಬೀಜಗಳ ತೆಳುವಾದ ಪುಡಿ ಚರ್ಮದ ಮೇಲೆ ಪ್ರಾಯೋಗಿಕವಾಗಿ ಬಳಸಲು ಸೂಕ್ತವಾಗಿದೆ. ಇದು ಚರ್ಮದ ಕಿರುಹುಳುಗಳನ್ನು ನಿವಾರಿಸಿ ನಯಾಗತಿಯನ್ನು ಹೆಚ್ಚಿಸುತ್ತದೆ. ಕಲ್ಲಂಗಡಿ ಬೀಜಗಳನ್ನು ಕುಡಿಯುವ ಸಾಮಾನ್ಯ ಪಾನೀಯಗಳಲ್ಲಿ ಬಳಸಬಹುದು. ಇದು ಒಂದು ಆಕರ್ಷಕ ಮತ್ತು ಆರೋಗ್ಯಕರ ಆಯ್ಕೆ. ಈ ಬೀಜಗಳನ್ನು ತರಕಾರಿ, ಸಲಾಡುಗಳು ಅಥವಾ ಬಿಸಿಯಂತಹ ಆಹಾರದಲ್ಲಿ ಹಾಕಿ ಬಳಸಬಹುದು. ಅದೇಯಾದರೂ ಕಲ್ಲಂಗಡಿ ಬೀಜಗಳನ್ನು ಹೆಚ್ಚು ಬಳಕೆ ಮಾಡಿದರೆ ಕೆಲವರಿಗೆ ಹೊಟ್ಟೆ ನೋವು ಅಥವಾ ಅನೈತಿಕ ಪ್ರಭಾವವನ್ನುಂಟು ಮಾಡಬಹುದು. ಸೀಮಿತ ಪ್ರಮಾಣದಲ್ಲಿ ಮಾತ್ರ ಈ ಬೀಜಗಳನ್ನು ಸೇವಿಸುವುದೇ ಅತ್ಯುತ್ತಮ. ಕಲ್ಲಂಗಡಿ ಹಣ್ಣಿನ ಬೀಜಗಳು ಅತಿ ಹೆಚ್ಚು ಅಂದಾಜು ಮಾಡಲಾಗದ ಪೌಷ್ಟಿಕತೆಯ ಹಾಗೂ ಆರೋಗ್ಯ ಲಾಭಗಳ ಮೂಲವಾಗಿದೆ. ಆಹಾರ ಮತ್ತು ಆರೋಗ್ಯದ ದೃಷ್ಟಿಯಿಂದ ಈ ಬೀಜಗಳು ನಮ್ಮ ದೇಹಕ್ಕೆ ಸಮೃದ್ಧ ಪೋಷಕಾಂಶಗಳನ್ನು ಒದಗಿಸಬಹುದು. ಆದಾಗ್ಯೂ ಇವುಗಳನ್ನು ಬಳಸುವ ಮುಂಚೆ ಜವಾಬ್ದಾರಿಯುತವಾಗಿ ಹಾಗೂ ವೈದ್ಯರ ಸಲಹೆಯೊಂದಿಗೆ ಬಳಸಿದರೆ ಅದರ ಪ್ರಯೋಜನವನ್ನು ಅತ್ಯುತ್ತಮವಾಗಿ ಅನುಭವಿಸಬಹುದು. ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.